ಇನ್ನು ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಜ್ಯೋತಿ ಇದರ ಪುನರ್ ಪರಿಶೀಲನೆಯನ್ನ ನಡೆಸೋದಕ್ಕೆ ಸರ್ಕಾರ ಮುಂದಾಗಿದೆ. ರಾಯಚೂರಿನ ಜೆಸ್ಕಾಂ ಸಿಬ್ಬಂದಿ ಮನೆ ಮನೆಗೆ ಭೇಟಿ ನೀಡಿದ್ದಾರೆ. ಜೆಸ್ಕಾಂ ಮೀಟರ್ ರೀಡರ್ ಸಿಬ್ಬಂದಿಯಿಂದ ಪರಿಶೀಲನಾ ಕಾರ್ಯ ನಡೆದಿದೆ. ಫಲಾನುಭವಿಗಳ ದಾಖಲೆ ಆನ್ಲೈನ್ನಲ್ಲಿ ಅಪ್ಡೇಟ್ ಮಾಡಿದ್ದಾರೆ ಸಿಬ್ಬಂದಿ. ದಿನಾಂಕ ಅಪ್ಡೇಟ್ ಮಾಡೋದಕ್ಕೆ ಸಿಬ್ಬಂದಿಗೆ ಈ ಸಂದರ್ಭದಲ್ಲಿ ಸರ್ವರ್ ಸಮಸ್ಯೆ ಕೂಡ ಉಂಟಾಗಿದೆ. ಸರ್ವರ್ ಸಮಸ್ಯೆ ಆಗಿ ಜೆಸ್ಕಾಂ ಸಿಬ್ಬಂದಿ ಗೋಳಾಡುವಂತಹ ಪರಿಸ್ಥಿತಿ. ದಾಖಲೆಗಳನ್ನು ಹಿಡ್ಕೊಂಡು ಫಲಾನುಭವಿಗಳು ಸುಸ್ತಾಗಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಗೃಹಜ್ಯೋತಿ ಫಲಾನುಭವಿಗಳು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಪುನರ್ ಪರಿಶೀಲನೆಯನ್ನ ಕೈಬಿಡಿ ಅಂತ ಫಲಾನುಭವಿಗಳು ಆಗ್ರಹವನ್ನು ಮಾಡಿದ್ದಾರೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾಗಿರುವಂಥ ಗೃಹಜ್ಯೋತಿ ಯೋಜನೆ ಪರಿಷ್ಕರಣೆ ಇಡೀ ರಾಜ್ಯಾದ್ಯಂತ ನಡೀತಾ ಇದೆ. ಅದೇ ರೀತಿಯಾಗಿ ರಾಯಚೂರಲ್ಲೂ ಕೂಡ ಜೆಸ್ಕಾಂ ಸಿಬ್ಬಂದಿಗಳು ಬೆಳಗ್ಗೆಯಿಂದ ಈ ಒಂದು ಪರಿಷ್ಕರಣೆ ಕಾರ್ಯದಲ್ಲಿ ತೊಡಗಿದ್ದಾರೆ. ಆದರೆ ಸಿಬ್ಬಂದಿಗಳು ಈ ಒಂದು ಫಲಾನುಭವಿಗಳ ದಾಖಲೆಗಳನ್ನು ಆ್ಯಪಲ್ಲಿ ಅಪ್ಡೇಟ್ ಮಾಡಬೇಕಾದ್ರೆ ಹೈರಾಣಾಗಿ ಹೋಗಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಪರಿಷ್ಕರಣೆಗೆ ಬಂದಂಥವರು ಸಿಬ್ಬಂದಿಗಳೆಲ್ಲರೂ ಕೂಡ ತಾಂತ್ರಿಕ ಸಮಸ್ಯೆ ಮತ್ತು ಸರ್ವರ್ ಸಮಸ್ಯೆಯಿಂದಾಗಿ ಅಪ್ಲಿಕೇಶನನ್ನು ಫಿಲ್ ಮಾಡದೇನೆ ವಾಪಸ್ ಹೋಗಿರುವಂಥ ಘಟನೆ ರಾಯಚೂರಲ್ಲಿ ನಡೆದಿದೆ ಅಂತ ಹೇಳ್ಬೋದು. ನೀವು ಕೂಡ ನೋಡ್ತಾ ಇರ್ಬೋದು, ಫಲಾನುಭವಿಗಳೆಲ್ಲರೂ ಕೂಡ ತಮ್ಮ ಮನೆ ಬಳಿಗೆ ಜೆಸ್ಕಾಂ ಸಿಬ್ಬಂದಿಗಳು ಬರ್ತಾರೆ. ಬಂದ ತಕ್ಷಣ ಅವರು ಕೇಳಿದಂಥ ದಾಖಲೆಗಳನ್ನು ನೀಡಬೇಕು ಅಂತೇಳಿ ವಿವಿಧ ದಾಖಲೆಗಳನ್ನು ಕೈಯಲ್ಲಿ ಹಿಡ್ಕೊಂಡು ನಿಂತಿದ್ರು. ಆದರೆ ಜೆಸ್ಕಾಂ ಸಿಬ್ಬಂದಿಗಳು ಅವ್ರ ಮನೆ ಬಳಿ ಬಂದರು. ಅಪ್ಲಿಕೇಶನನ್ನು ಗೃಹಜ್ಯೋತಿ 2.0 ಅನ್ನುವಂಥ ಒಂದು ಯೋಜನೆಯ ಅಪ್ಲಿಕೇಶನನ್ನು ಮೊಬೈಲಲ್ಲಿ ಫಿಲ್ ಮಾಡುವಾಗ ಹಲವು ರೀತಿಯ ತಾಂತ್ರಿಕ ಸಮಸ್ಯೆ ಆಗಿದ್ದರಿಂದ ಅವರು ವಾಪಸ್ ಹೋಗಿರುವಂಥ ಘಟನೆ ಕೂಡ ನಡೆಯಿತು. ನೀವು ಕೂಡ ನೋಡ್ತಾ ಇರ್ಬೋದು, ಫಲಾನುಭವಿಗಳು ವೋಟರ್ ID, ಆಧಾರ್ ಕಾರ್ಡು, ಹೀಗೆ ಮಹತ್ವದ ಏನೇನು ದಾಖಲೆಗಳು ಕೇಳ್ತಾರೆ, ರೇಷನ್ ಕಾರ್ಡು, ಈ ರೀತಿಯಾದಂಥ ದಾಖಲೆಗಳು ಕೇಳಿದಾಗ ಅಥವಾ ಜಾತಿ ಸರ್ಟಿಫಿಕೇಟ್ ಕೇಳಿದ್ರೆ RD ನಂಬರನ್ನು ಕೂಡ ನೀಡಲಿಕ್ಕೆ ಅವರು ಮುಂದಾಗಿದ್ದರು. ಆದರೆ ಫಲಾನುಭವಿಗಳ ಬಳಿ ಬರೋದರಲ್ಲೇ ಸರ್ವರ್ ಸಮಸ್ಯೆಯಿಂದ ಜೆಸ್ಕಾಂ ಸಿಬ್ಬಂದಿಗಳು ವಾಪಸ್ ಹೋಗಿರುವಂಥ ಘಟನೆ ನಡೀತು. ನಾನು ಇಲ್ಲಿರ್ತಕ್ಕಂಥ ಫಲಾನುಭವಿಗಳನ್ನು ಮಾತಾಡಿಸ್ತೀನಿ. ಅಮ್ಮ, ನಿಮ್ಮ ಹತ್ರ ಈಗ ಜೆಸ್ಕಾಂ ಸಿಬ್ಬಂದಿಗಳು ಬಂದಿದ್ರು, ನಿಮ್ಮ ಮನೆಯ ಬಳಿ ಬರೋರಿದ್ರು. ಅವ್ರಿಗೂ ಈ ಗೃಹಜ್ಯೋತಿ ಪರಿಷ್ಕರಣೆ ಮಾಡ್ಲಿಕ್ಕೇನು ಬಂದಿದ್ರಲ್ಲ, ನಿಮ್ಮ ಹತ್ರ ಏನಂತ ಹೇಳಿದ್ರು, ಏನಾಯಿತು? ಸರ್, ನಮ್ಮ ಹತ್ರ ಹೇಳಿದ್ರು ಸರ್, ಸರ್ವರ್ ಇಲ್ಲ ಅಂತ ಪ್ರಾಬ್ಲಮ್ ಆದಂತ ಹೇಳಿದ್ರು ಸರ್. ಮತ್ತೆ ನಾಳೆ ಬರ್ತೀವಂತ ಅಂದ್ರು ಸರ್. ಮತ್ತೆ ಏನು ಮಾಡ್ತಾರೋ ಗೊತ್ತಿಲ್ಲ ಸರ್. ಅಲ್ಲ, ಈಗ ಬೆಳಗ್ಗೆಯಿಂದನೂ ಕಾಯ್ತಾ ಇದ್ದೀರಿ ಸರ್ ಅವ್ರ ಸಲುವಾಗಿ. ಅವ್ರು ಬಂದವ್ರು ಏನು ಹೇಳಿದ್ರು, ಏನಿಲ್ಲ ಸರ್ವರ್ ಇಲ್ಲ ಅಂತ ಅಂದ್ರು ಸರ್. ಸರ್ವರ್ ಇಲ್ಲ, ಅದು ಇಲ್ಲ, ಇದು ಇಲ್ಲ ಅನ್ನಕತ್ತ ವಾಪಸ್ ಹೋದ್ರಿ ಸರ್. ನಾವು ಕಾಯ್ಕೊಂಡು ಕುಂತೀವಿ, ಕೆಲ್ಸಕ್ಕೆ ಹೋಗ್ಬೇಕು, ನಾವು ಹಾಸ್ಪಿಟಲ್ ಹೋಗ್ಬೇಕು. ಓಕೆ, ಸರ್ವರ್ ಇಲ್ಲ ಅಂತ ಹೋಗ್ಬಿಟ್ರು ಸರ್. ಅಲ್ಲ ಮೇಡಮ್, ಈಗ ನೀವು ಏನೇನು ದಾಖಲೆಗಳು ರೆಡಿ ಮಾಡ್ಕೊಂಡು ಕುಂತಿದ್ರಿ? ಮತ್ತೆ ಹೇಳ್ರಿ. ಎಲ್ಲ ಆಧಾರ್ ಕಾರ್ಡ್, ಐಡೆಂಟಿ ಕಾರ್ಡ್ ಎಲ್ಲ ಪ್ರೂಫ್ ರೆಡಿ ಮಾಡ್ಕೊಂಡು ನಾವು ಬೆಳಗ್ಗೆಯಿಂದ ವೇಟ್ ಮಾಡ್ತಾ ಇದೀವಿ ಸರ್. 8 ಗಂಟೆಯಿಂದ ಬರ್ತಾರೆ ಅಂತ ಬಂದು ಇಲ್ಲ. ಅವರು ಬಂದ್ರೂ ಆ್ಯಕ್ಚುಲಿ ಸರ್ವರ್ ಇಲ್ಲ, ಅದು ಇಲ್ಲ, ಇದು ಇಲ್ಲ ಅಂತಾನೆ ವಾಪಸ್ ಹೋಗ್ತಾ ಇದ್ದಾರೆ. ಹಂಗೆ ಮಾಡ್ತಾ ಇದ್ದಾರೆ ಸರ್. ನಾವು ಏನಾನ ಉಳಿಯತ್ತೆ, 100-200 ವಿದ್ಯುತ್ ಇದಾಗತ್ತೆ ಅಂತ ನಾವು ಬೆಳಗ್ಗೆಯಿಂದ ವೇಟ್ ಮಾಡ್ತಾ ಇದೀವಿ ಸರ್. ಹಾಸ್ಪಿಟ್ಲಿಗೆ ಹೋಗೋದೈತೆ, ಹೋಗ್ದಿರಾ ನಾವು ವೇಟ್ ಮಾಡ್ಕೊಂಡು ಹೊರಗೆ ನಿಂತೀವಿ ನೋಡ್ರಿ. ಅಲ್ಲ, ಈಗ ಸರ್ಕಾರ ಈ ಪುನರ್ ಪರಿಷ್ಕರಣೆ ಏನು ಮಾಡ್ತಾ ಇದೆಲ್ಲ, ಮುಂಚೆ ಎಲ್ಲ ಉಚಿತ ಅಂತ ಹೇಳಿದ್ರು. ಈಗ ಎಲ್ಲಾನು ಕೂಡ ಪಂಚ ಗ್ಯಾರಂಟಿಗಳು ಕೊಡ್ತೀನಿ ಅಂತ ಹೇಳಿದವರು ಈಗ ಪರಿಷ್ಕರಣೆ ಅಂತೇಳಿ ಪರಿಷ್ಕರಣೆ ಮಾಡ್ತಾ ಇದ್ರಲ್ಲ, ಗ್ಯಾರಂಟಿ ಮಾಡಬೇಕಾ ಮಾಡಬಾರ್ದು ಸರ್. ಅದು ತಪ್ಪು. ಮೊದಲು ಹೆಂಗೆ ಸಿದ್ದರಾಮಯ್ಯ ಅವ್ರು ನಡ್ಸ್ಕೊಂಡು ಬರ್ತಾ ಇದ್ರು ಹಂಗೆ ಕಂಟಿನ್ಯೂ ಮಾಡಿದರೆ ಆಗ್ತಿತ್ತು. ಅದು ಗೃಹಲಕ್ಷ್ಮಿದೂ ಹಿಂಗೆ ಮಾಡಿದ್ರು. ಅದು ಡಾಕ್ಯುಮೆಂಟ್ ಇಲ್ಲ, ಅದು ಲಿಂಕ್ ಬೇಕು, ಇದು ಲಿಂಕ್ ಬೇಕು ಅಂತ ಅವರೆಲ್ಲ ತಪ್ಪು ಮಾಡ್ತಾ ಇದ್ದಾರೆ ಸರ್. DK ಶಿವಕುಮಾರ್ ಅವರು. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆಗೆ ಜಗನ್ನಾಥ್ ಪೂಜಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.